ಇವತ್ತೇನಾಗಿದೆ, 56,000 ರಿಕ್ರೂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 7% ಆದರೆ ಎಸ್ ಟಿಗಳಿಗೆ ಸುಮಾರು 3,750ಕ್ಕೂ ಹೆಚ್ಚು ಉದ್ಯೋಗ ಸಿಗುತ್ತೆ. ಎಸ್ ಸಿಗಳಿಗೆ 17% ಆದರೆ ಸುಮಾರು 8,500ಕ್ಕೂ ಹೆಚ್ಚು ಸಿಗುತ್ತೆ. ಅದೇ 17 ಆದರೆ 7,000 ಸಿಗುತ್ತೆ. ಎಸ್ ಟಿಗಳಿಗೆ 3% ಆದರೆ 1,500 ಸಿಗುತ್ತೆ. ಈ ಸಾವಿರಾರು ಉದ್ಯೋಗಗಳ ನಷ್ಟ ಆಗುತ್ತೆ. ಅದೇ ರೀತಿಯಲ್ಲಿ ಎಲ್ಲ ಇಲಾಖೆ KDBನಲ್ಲಿ ಸೈಟ್ ಅಲಾಟ್ ಆಗಬೇಕಾದ್ರೆ ಹೇಗೆ 3% ಬರುತ್ತೆ ಇನ್ಸ್ಟೆಡ್ ಆಫ್ 7. ಹೀಗೆ ಅನೇಕ ಕಾರಣಗಳಿಂದ ಇವತ್ತು ಒಂದು ರೀತಿಯಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಅಂಡ್ OBCಗಳ ಬದುಕಿನ ಮೇಲೆ ಒಂದು ರೀತಿಯ ಸಮಾಧಿಯನ್ನು ಮಾಡತಕ್ಕಂಥ ಪ್ರವೃತ್ತಿ ಇವತ್ತು ರಾಜ್ಯದಲ್ಲಿ ಕಾಣ್ತಾ ಇದೆ. ಇದಕ್ಕೆ ಕಾರಣ ಏನು ಕೊಡ್ತಾರೆ? ಇಂದಿರಾ ಸಾಹ್ನಿಸ್ ಕೇಸಲ್ಲಿ ರಿಸರ್ವೇಷನ್ ಶೆಲ್ ನಾಟ್ ಎಕ್ಸೀಡ್ 50% ಅಂತ ಹೇಳಿದ್ದಾರೆ ಅಂತೇಳಿ. ಐ ಆಮ್ ಎ ಲಾಯರ್. ನಾನು ಅನೇಕ ಸಾರಿ ಇಂದಿರಾ ಸಾಹ್ನಿಸ್ ಕೇಸನ್ನು ಓದಿದ್ದೇನೆ. ಇಂದಿರಾ ಸಾಹ್ನಿಸ್ ಕೇಸಲ್ಲೇ ಫುಲ್ ಬೆಂಚ್, 9 ಜಡ್ಜಸ್ ಬೆಂಚ್ ಮೇಡ್ ಇಟ್ ವೆರಿ ವೆರಿ ಕ್ಲಿಯರ್. ಜನರಲ್ ಪ್ರಿನ್ಸಿಪಲ್ಸ್ ಏನಪ್ಪ ಅಂದರೆ 50% ಮೀಸಲಾತಿ ಎಕ್ಸಸ್ ಆಗಬಾರ್ದು, 50%. ಆದರೆ ಸ್ಪೆಷಲ್ ಅಕೇಶನ್ಸಲ್ಲಿ ವೇರ್ ದೆರ್ ಇಸ್ ನೋ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಫಾರ್ ಎ ಪರ್ಟಿಕ್ಯುಲರ್ ಸೆಕ್ಷನ್ ಆನ್ ದ ಬೇಸಿಸ್ ಆಫ್ empirical data and by assigning cogent reasons that can be increased ಅಂತ ಹೇಳಿ ಸೇಮ್ ಜಡ್ಜ್ಮೆಂಟಲ್ಲಿ ಹೇಳಿದ್ದಾರೆ. ಪೊಲಿಟಿಕಲಿ ನಮಗೆ ಕೊಟ್ಟಿದ್ದಾರೆ. SCPTSPನಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ತಾ ಇದ್ದಾರೆ. ಆದರೆ ಇವತ್ತು ಒಂದು ಕಡೆ ಲಾಯರ್ಗಳ ಬೇಜವಾಬ್ದಾರಿತನ ಒಂದು ಕಡೆ ಆದರೆ, ಕೇಂದ್ರ ಸರ್ಕಾರ ಮಾತೆತ್ತರೆ ಇಲ್ಲಿಗೆ ಬರ್ತಾರೆ, ಗುಲ್ಬರ್ಗಾಗೆ ಬರ್ತಾರೆ, ಕೋಳಿ ಸಮಾಜದವರೆಗೆ ಬಂದು ನಿಮ್ಮನ್ನು ಎಸ್ ಟಿ ಮಾಡ್ತೇವೆ, ಇನ್ನೆಲ್ಲೋ ಕುರುಬರಿಗೆ ಎಸ್ ಟಿ ಮಾಡ್ತೇವೆ, ಇನ್ನೆಲ್ಲೋ ಗೊಲ್ಲರಿಗೆ ಎಸ್ ಟಿ ಮಾಡ್ತೇವೆ. ನಾನು ಸ್ಪಷ್ಟಪಡಿಸ್ತೇನೆ, ಮೀಸಲಾತಿ ಯಾರಪ್ಪನ ಸೊತ್ತಲ್ಲ. ಯಾರು ಬೇಕಾದ್ರೂ ಅರ್ಹರಿದ್ದಾರೆ ಅವರನ್ನು ಎಸ್ ಸಿ ಆಗಲಿ ಎಸ್ ಟಿ ಆಗಲಿ ಮಾಡಲಿಕ್ಕೆ ಸಂವಿಧಾನದ ಆರ್ಟಿಕಲ್ 341 ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದು ಅಸ್ಪೃಶ್ಯರಿದ್ದಾರೆ ಅವರು ಎಸ್ ಸಿ. ಆರ್ಟಿಕಲ್ 342 ಪ್ರಕಾರ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಾರೆ ಅವರು ಎಸ್ ಟಿ. ಯಾರು ಅನ್ಟಚಬಲ್ಲು ಅಲ್ಲ, ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸು ಇಲ್ಲ, ಆದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ರೆ ಆರ್ಟಿಕಲ್ 340 ಪ್ರಕಾರ ಅವರು OBC. ಹಾಗಾಗಿನೇ ರಾಜ್ಯದಲ್ಲಿ ಪ್ರಾರಂಭದಲ್ಲಿ 6 ಎಸ್ ಸಿ ಜಾತಿಗಳಿದ್ದರೆ ಇವತ್ತು 101 ಜಾತಿಗಳು ಎಸ್ ಸಿ ಆಗಿದ್ದಾವೆ. ಎಸ್ ಸಿನಲ್ಲೂ ಪ್ರಾರಂಭದಲ್ಲಿ 6 ಇದ್ದಂಥದ್ದು ಈಗ 51 ಜಾತಿಗಳಾಗಿದ್ದಾವೆ. ನಾನೇ ಅನೇಕ ಸರಿ ಹೇಳ್ತೇನೆ, ಈಗ ಸವಿತಾ ಸಮಾಜದವ್ರು ಪಾಪ ಅವ್ರ ಎದುರುಗಡೆ ಬಂದರೆ ಅವ್ರು ಏನೇ ಮಾಡ್ತಾ ಇದ್ರು ಸರ್, ನೋಡಿ ಇವತ್ತು ಕೆಲಸ ಆಗೋದಿಲ್ಲ ಇಂಥವ್ರು ಬಂದು, ಅದು ಅನ್ಟಚಬಿಲಿಟಿ. ಅಗಸರು ದೇಶದಲ್ಲಿ 21 ರಾಜ್ಯಗಳಲ್ಲಿ ಅವರು ಎಸ್ ಸಿ ಇದ್ದಾರೆ. ನಾನೇ ವಿಧಾನಸೌಧದಲ್ಲಿ ಹೇಳಿದ್ದೇನೆ, ಸಾರ್ವಜನಿಕವಾಗಿ ಹೇಳಿದ್ದೇನೆ, ಕಾಡುಗೊಲ್ಲರು ಇರ್ಬೋದು, ಕರಡಿಗೊಲ್ಲರು ಇರ್ಬೋದು, ಇಂಥವರನ್ನು ಎಸ್ ಸಿ ಎಸ್ ಟಿಗೆ ಸೇರಿಸಬೇಕು ಅಂತೇಳಿ. ಆದರೆ ನಮ್ಮ ಡಿಮ್ಯಾಂಡ್ ಏನಪ್ಪ ಅಂತ ಹೇಳಿದ್ರೆ, ಯಾರನ್ನೇ ಸೇರಿಸಬೇಕಾದ್ರೂ ಒಂದು ಕುಲಶಾಸ್ತ್ರ ಅಧ್ಯಯನ ಆಗಬೇಕು. ಎರಡನೇದು ಅವನ್ನ ಸೇರಿಸಿದ ದಿವಸನ ಅವರು ಎಲ್ಲಿಂದ ಬರ್ತಾರೆ ಅಲ್ಲಿಯ ಪರ್ಸೆಂಟೇಜನ್ನು ಇಲ್ಲಿಗೆ ಸೇಮ್ ಆರ್ಡ್ರಲ್ಲಿ ತೋರಿಸಬೇಕು ಅನ್ನುವಂಥದ್ದು.